ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕರ್ನಾಟಕ ಸೇರಿದಂತೆ ವಿಶ್ವದಾದ್ಯಂತ 82 ನಿಮಿಷ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗಿದೆ. ಹೌದು, ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಖಗ್ರಾಸ ಚಂದ್ರಗ್ರಹಣ ಗೋಚರ ಆಗಿದ್ದು, ಇದನ್ನ ಅನೇಕ ದೇಶಗಳ ಜನರು ಕೂಡ ಸಂಪೂರ್ಣವಾಗಿ ವೀಕ್ಷಣೆಯನ್ನ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಈ ಸಮಯದಲ್ಲಿ ರಕ್ತಚಂದ್ರನು ಆಕಾಶದಲ್ಲಿ 82 ನಿಮಿಷಗಳ ಕಾಲ ಕಾಣಿಸಿಕೊಂಡಿದ್ದ. ಚಂದ್ರನ ಬಣ್ಣ ಬದಲಾಗುತ್ತಲೇ ಇತ್ತು ಅಂತ ಹೇಳಿ, ಜೊತೆಗೆ ಅದು ಗಾಢ ಕೆಂಪು ಬಣ್ಣಕ್ಕೆ ತಿರುಗಿತ್ತು ಅಂತಲೂ ಕೂಡ ವರದಿಯಾಗಿದೆ. ರಕ್ತಚಂದ್ರ ಅಂತ ಕರೆಯಲ್ಪಡುವಂತಹ ಈ ಒಂದು ಅದ್ಭುತ ವಿದ್ಯಮಾನವು ರಾತ್ರಿಯ ವೇಳೆಯಲ್ಲಿ ಸಂಭವಿಸಿತು. ಖಗೋಳ ಶಾಸ್ತ್ರೀಯವಾಗಿ ಪ್ರಭಾವಶಾಲಿ ಘಟನೆಯು 82 ನಿಮಿಷಗಳ ಕಾಲ ನಡೆದಿರುವಂಥದ್ದು. ಇದು ದಶಕದ ಅತಿ ದೊಡ್ಡದಾದ ಪೂರ್ಣ ಚಂದ್ರಗ್ರಹಣಗಳಲ್ಲಿ ಒಂದು ಅಂತ ಹೇಳಲಾಗಿದೆ. ಭೂಮಿಯು ಸೂರ್ಯ ಮತ್ತು ಚಂದ್ರನ ನಡುವೆ ಬಂದು ಚಂದ್ರನ ಮೇಲ್ಮೈಯಲ್ಲಿ ತನ್ನ ನೆರಳನ್ನ ಹಾಕಿದಾಗ ಒಟ್ಟು ಚಂದ್ರಗ್ರಹಣ ಸಂಭವಿಸುತ್ತೆ. ಚಂದ್ರಗ್ರಹಣವು ಚಂದ್ರನನ್ನ ಕೆಂಪು ಬಣ್ಣದಲ್ಲಿ ಹೊಳೆಯುವಂತೆ ಮಾಡುತ್ತೆ. 82 ನಿಮಿಷಗಳ ಕಾಲ ಇಡೀ ಪ್ರಪಂಚದಾದ್ಯಂತ ವೀಕ್ಷಕರು ಚಂದ್ರನನ್ನ ಕೆಂಪು ಬಣ್ಣದಲ್ಲಿ ಹೊಳೆಯೋದನ್ನ ನೋಡಿದ್ದಾರೆ. ತಾಮ್ರ ಬಣ್ಣದ ಚಂದ್ರ ಮತ್ತು ಸುತ್ತಮುತ್ತಲಿನ ನಕ್ಷತ್ರಗಳ ನಡುವಿನ ವ್ಯತ್ಯಾಸವೂ ಕೂಡ ಬಹಳನೇ ಅದ್ಭುತವಾಗಿತ್ತು. ಇದು ಖಗೋಳ ಪ್ರಿಯರು ಮತ್ತು ಸಾಮಾನ್ಯ ವೀಕ್ಷಕರಿಗೆ ಅತ್ಯಂತ ದೊಡ್ಡ ಸ್ಮರಣೀಯ ಕ್ಷಣಗಳು ಅಂತಲೂ ಹೇಳಬಹುದು. ಭಾರತದಾದ್ಯಂತ ಚಂದ್ರಗ್ರಹಣ ಆರಂಭದಿಂದ ಕೊನೆಯವರೆಗೂ ಕೂಡ ಇದು ಗೋಚರಣೆ ಆಗಿದೆ. ಆದರೂ ಕೂಡ ಕೆಲವೊಮ್ಮೆ ಮೋಡ ಕವಿದ ವಾತಾವರಣ ಇದ್ದುದರಿಂದಾಗಿ ಅನೇಕ ಸ್ಥಳಗಳಲ್ಲಿ ಜನರು ಅದನ್ನ ನೋಡೋದಕ್ಕೆ ಕಷ್ಟಪಡುವಂತಾಗಿತ್ತು. ಖಗೋಳ ಶಾಸ್ತ್ರಜ್ಞರ ಪ್ರಕಾರವಾಗಿ ಚಂದ್ರನು ಸಂಪೂರ್ಣವಾಗಿ ಕೆಂಪು ಬಣ್ಣದಲ್ಲಿ ಕಾಣಿಸಿಕೊಳ್ಳುವಂತಹ ಚಂದ್ರಗ್ರಹಣದ ಪೂರ್ಣ ಹಂತವು ಕೂಡ ತಡವಾಗಿ ಆರಂಭ ಆಗಿ ಭಾಗಶಃ ಮತ್ತು ಪೆನಂಬ್ರಲ್ ಹಂತಗಳನ್ನು ಒಳಗೊಂಡಂತೆ ಸಂಪೂರ್ಣ ಘಟನೆಯು ಕೂಡ ಹಲವಾರು ಗಂಟೆಗಳ ಕಾಲ ನಡೆದಿದೆ. ಆದರೆ 82 ನಿಮಿಷಗಳ ಕಾಲ ಕೆಂಪು ಚಂದ್ರ ಬಣ್ಣವು ಚಂದ್ರಗ್ರಹಣದ ಪ್ರಮುಖ ಸಮಯ ಅಂತ ಹೇಳಲಾಗಿದೆ. ಇನ್ನು ಹಲವಾರು ಖಂಡಗಳಲ್ಲಿ ವಾಸಿಸುವಂತಹ ಜನರಿಗೆ ಗ್ರಹಣ ಗೋಚರಿಸಿದೆ. ಯಾಂಗೂನ್, ಶಾಂಘೈ, ಜೋಹಾನ್ಸ್ಬರ್ಗ್, ಲಾಗೋಸ್, ಕೈರೈ, ಬ್ಯಾಂಕಾಕ್, ಬಕಾರ್ತಾ, ಬರ್ಲಿನ್, ಮಾಸ್ಕೋ, ಸಿಯೋಲ್, ರೋಮ್, ಢಾಕಾ, ಕೋಲ್ಕತ್ತಾ, ಬುಡಾಪೆಸ್ಟ್, ಮನಿಲಾ, ಅಥೆನ್ಸ್, ಸಿಂಗಾಪುರ, ಮೆಲ್ಬೋರ್ನ್, ಬುಚಾರೆಸ್ಟ್, ಸಿಡ್ನಿ, ಸೋಫಿಯಾ, ಟೋಕಿಯೋ, ಬೀಜಿಂಗ್, ಅಂಕಾರ, ಬ್ರಸೆಲ್ಸ್ ಮತ್ತೆ ಅಮರ್ಡ್ಯಾಮ್, ಪ್ಯಾರಿಸ್, ಲಂಡನ್ ಹಾಗೆ ಮ್ಯಾಡ್ರಿಡ್ನಲ್ಲಿರುವಂತಹ ಜನರು ಕೂಡ ಈ ಒಂದು ಚಂದ್ರಗ್ರಹಣದ ನೋಟವನ್ನು ಅದ್ಭುತವಾಗಿ ನೋಡಿದ್ದಾರೆ. ಚಂದ್ರಗ್ರಹಣಕ್ಕೆ ಯಾವುದೇ ವಿಶೇಷವಾದ ರಕ್ಷಣಾತ್ಮಕ ಕನ್ನಡಕಗಳ ಅಗತ್ಯ ಇರೋದಿಲ್ಲ. ಇದು ಬರಿಗಣ್ಣಿನಿಂದ ಅಥವಾ ಬೈನಾಕುಲರ್ನಿಂದಲೂ ಕೂಡ ವೀಕ್ಷಣೆಯನ್ನ ಮಾಡಬಹುದು. ಜೊತೆಗೆ ಇದು ಸುರಕ್ಷಿತವಾಗಿಯೂ ಇರುತ್ತೆ. ಇಷ್ಟು ದೀರ್ಘಾವಧಿಯ ಪೂರ್ಣ ಚಂದ್ರಗ್ರಹಣವು ಬಹಳನೇ ಅಪರೂಪ ಅಂತಲೂ ಹೇಳಬಹುದು. 1 ಗಂಟೆಗೂ ಹೆಚ್ಚು ಕಾಲ ಪ್ರಕಾಶಮಾನವಾದ ಕೆಂಪು ಬಣ್ಣಕ್ಕೆ ತಿರುಗಿರುವಂತಹ ಚಂದ್ರನು ಪ್ರಕೃತಿಯ ಅದ್ಭುತ ದೃಶ್ಯ ಮಾತ್ರ ಅಲ್ಲ, ಬಾಹ್ಯಾಕಾಶದಲ್ಲಿ ನಮ್ಮ ಗ್ರಹದ ವಿಶಿಷ್ಟ ಸ್ಥಾನವನ್ನ ಕೂಡ ನೆನಪು ಮಾಡುತ್ತೆ. ಹಾಗಿದ್ರೆ ನೀವು ಕೂಡ ಚಂದ್ರಗ್ರಹಣದ ಕೆಂಪು ಚಂದ್ರನನ್ನ ನಿನ್ನೆ ನೋಡಿದ್ರ? ಒಂದ್ ವೇಳೆ ನೀವು ನೋಡಿರುವಂತದ್ದಾದ್ರೆ ನಿಮಗೆ ಈ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಇಂತಹ ಹಲವಾರು ಮಾಹಿತಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ.